ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ, ಇವತ್ತಿನ ಹಬ್ಬದ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡಿದ್ದೆ. ಸೊ ನೆಕ್ಸ್ಟ್ ಏನಾಯಿತು, ಎಷ್ಟು ಫನ್ ಮಾಡಿದ್ವಿ ಆ್ಯಂಡ್ ಹಬ್ಬದ ದಿನ ಹೇಗಿತ್ತು, ಯಾರ್ಯಾರು ಬಂದರು ಎಲ್ಲದೂ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ತರಕಾರಿ ಇದೇನು ಹೋಳಿಗೆಗೆ ಏನೋ ಇದು ಒಡೆಗೆ ಇವಾಗ ಸಾರು, ಬೇಳೆ ಸಾರು. ಕರಿಯ ಬರ್ತೀನಿ. ಏನಂತ ಕರೆಯೋದು ಅಂಕಲ್ನ? ಅಮ್ಮ ಸೋಮು ಅನ್ನೋದ ಏನನ್ನೋದು? ಯಾರು ಹೋಗ್ತಾರೆ ಗೊತ್ತಾಗಲ್ಲ. ಅವ್ರ ಹೆಸ್ರೇನಮ್ಮ? ನಿಮ್ಮ ಮಗನ ಹೆಸರು ಸ್ವಲ್ಪ ಚಿಕ್ಕ ಬೊಮ್ಮ. ಮನಸ್ಸಿನಲ್ಲಿರೋದೇ ಸಾಕು ನನಗೆ. ಮನಸ್ಸಿನಲ್ಲಿರೋದೇ ಸಾಕು. ನಿಮ್ಮ ಮನಸ್ಸೇನು ನಮ್ಮ ಮನಸ್ಸೇನಪ್ಪ? ನಾವು ನಮ್ಮ ಮನಸ್ಸು. ಇದು ಯಾವುದೋ ಡೈಲಾಗ್ ಇದೆಯಲ್ಲ, ಆ ಥರ ಆಯ್ತು. ಚೆನ್ನಾಗಿರ್ಬೇಕು ಅಷ್ಟೇ. ಸೊ ಫ್ರೆಂಡ್ಸ್, ಅಲ್ಲಿ ತಿಂಡಿ ಮಾಡ್ತಾಯಿದ್ರು. ಅದನ್ನು ಮುಗಿದ್ಮೇಲೆ ಆಶಾ ಸ್ವಲ್ಪ ಏನೋ ಬಟ್ಟೆ ಎಲ್ಲ ತೊಗೋಬೇಕು, ಹೋಗೋಣ ಅಂತ ಹೇಳಿದ್ಲು. ಇಲ್ಲೇ ನನಗೂ ನೈಟ್ ಡ್ರೆಸ್ ಎಲ್ಲ ಬೇಕಿತ್ತು, ನೋಡೋಣ ಹೇಗಿದೆ ಕಲೆಕ್ಷನ್ನು ಅಂತ ಅಂದ್ಬಿಟ್ಟು ನಾನು, ಅಕ್ಕ ಎಲ್ಲ, ಆಶಾ, ರಕ್ಷಿತ್ ಇಷ್ಟು ಜನನೂ ಹೊರಟ್ವಿ. ಇದು ನಮ್ಮ ಮನೆಗೆ ಬಂದಾಗ ಅಕ್ಕ ಬಬ್ಲುಗೆ ಆಟ ಆಡಿಸ್ತಾ ಇದ್ದಿದ್ದು. ಸೊ ಅದೇ ನಾಮಕರಣ ಬಿಟ್ಟ ಮೇಲೆ ಇವಾಗಲೇ ಅಲ್ವಾ ಎಲ್ಲರೂ ನೋಡ್ತಾ ಇರೋದು. ಸೊ ಬಬ್ಲುನ ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿಸ್ತಿದ್ರು, ಮುದ್ದು ಮಾಡ್ತಾಯಿದ್ರು. ಅವನಂತೂ ಫುಲ್ಲು ಖುಷಿಯಲ್ಲಿದ್ದ. ತಮ್ಲೈನ್ ಇದೆ, ರಂಗೇನಹಳ್ಳಿ ಹೊಸ ಶಾಪ್, RK ಫ್ಯಾಷನ್ ರಂಗೇನಹಳ್ಳಿಲಿ ಅಂತ. ಯಾವ ಅಂಗಡಿಲಿ ಈ ಥರ ಲಿಬ್ರಲ್ ಇರುತ್ತೆ ನೋಡು. ಫ್ರೆಂಡ್ಸ್, ಪರ್ಟಿಕ್ಯುಲರ್ ಈ ಶಾಪಲ್ಲಿ ಇವರು ಗೊತ್ತಿರೋರೇ ಆಗಿರೋದ್ರಿಂದ, ಅಂದರೆ ನಮ್ಮ ಸೀನಿಯರ್ ಈ ಶಾಪ್ ಓನರ್ ಅವರೆಲ್ಲ, ಹಾಗಾಗಿ ಗೊತ್ತಿರೋರು ಅಂದ್ಕೊಂಡು ಅವರು ನಮಗೆ ತುಂಬ ರೆಸ್ಟ್ರಿಕ್ಷನ್ ಏನು ಮಾಡಲ್ಲ, ನಮಗೆ ಸ್ವಲ್ಪ ತಗೊಳ್ಳೋಕ್ಕೆ ಮಾಡೋಕ್ಕೆಲ್ಲ ಬಿಡ್ತಾರೆ. ಹಾಗಾಗಿ ಸುಮ್ಮನೆ ಹಂಗೆ ಅಕ್ಕನ ಹತ್ರ ಎಲ್ಲಿ ಈ ಥರ ಚಾನ್ಸ್ ಕೊಡ್ತಾರೆ ಅಂದ್ಕೊಂಡು ಕಾಲು ಎಳ್ಕೊಂಡು ನಮ್ಮ ದಿನ ಅವತ್ತಿಗೆ ಮುಗೀತು. ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನನ್ನ ಫೇವ್ರೆಟ್ ಪಲ್ಯ ಕಡಲೆ ಪಲ್ಯ. ಆ್ಯಕ್ಚುಲಿ ಇದೆಲ್ಲ ವರ್ಷಕ್ಕೊಂದ್ಸರಿನಾದ್ರು ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಪ್ಪ ನಾನು ಬರ್ತೀನಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲ ಏನೇ ನಾನು ಮಿಸ್ ಮಾಡ್ಕೊಂಡಿದ್ದೆ, ಬೆಂಗಳೂರಲ್ಲಿ ಏನೇನು ತಿಂದಿಲ್ಲ ಎಲ್ಲ ವೆರೈಟೀಸ್ ನಮ್ಮಪ್ಪ ರೆಡಿ ಮಾಡಿರ್ತಾರೆ ಒಂದು ದಿನಕ್ಕೊಂದೊಂದು. ಸೊ ಇದು ಕಡಲೆ ಪಲ್ಯ ಮಾಡಿದ್ವಿ. ಆ್ಯಂಡ್ ಬಬ್ಲುಗೆ ಅವನಾಗೆ ಮಲಗೋದಿದ್ರೆ, ಬೆಂಗಳೂರಲ್ಲಿ ಒಂದೊಂದ್ಸರಿ ಅವನಾಗೆ ಮಲ್ಕೊತಾನೆ, ಇಲ್ಲ ಅಂದರೆ ಸ್ವಲ್ಪ ಟೈಮ್ ಆದರೆ ನಾನು ಮಲಗಿಸ್ತೀನಿ. ನಾವು ಮಲಗಿಸೋದಾದ್ರೆ ಸ್ವಲ್ಪ ಜೋಲಿ ಬೇಕೇ ಬೇಕು. ಹಾಗಾಗಿ ಮೇಲ್ಗಡೆ ಮನೇಲಿ ಜೋಲಿ ನಾವು ಇನ್ನೂ ಬಿಚ್ಚಿರಲಿಲ್ಲ. ಸೊ ಅಲ್ಲಿ ಅವನಿಗೆ ಒನ್ ಟೈಮೋ ಇಲ್ಲ ದಿನಕ್ಕೊಂದ್ಸರಿ ಇಲ್ಲ 2 ಸರಿ, ಡಿಪೆಂಡ್ಸ್ ಆನ್ ಬಬ್ಲು. ಒಂದು ಜೋಶ್ ಹೆಂಗಿರುತ್ತೆ, ಮೂಡ್ ಹೆಂಗಿರುತ್ತೆ, ಅದ್ರ ಮೇಲೆ ನಾವು ಅವನನ್ನು ಮಲಗಿಸ್ತೀವಿ. ಇನ್ನು ಭದ್ರಾವತಿಯಿಂದ ಪುಟ್ಟಪ್ಪ, ಅತ್ತೆ, ಜಯಶ್ರೀ, ವಸಂತಕ್ಕ, ಚಾರು ಇಷ್ಟು ಜನ ಬಂದಿದ್ದರು. ಇನ್ನು ಗೊತ್ತಲ್ಲ, ಹಬ್ಬದ ದಿನ ಅಂದರೆ ಫುಲ್ಲು ಎಲ್ಲ ಬ್ಯುಸಿ ಇರ್ತಾರೆ, ಪ್ರಿಪ್ರೇಷನು ಎಲ್ಲ ಸ್ಟಾರ್ಟು. ಆ್ಯಂಡ್ ಇನ್ನೊಂದು ನಮಗೆಲ್ಲರಿಗೂ ಮಾತಾಡೋಕ್ಕೆ ಇದೊಂದು ಟೈಮ್ ಅಂತ ಹೇಳ್ಬೋದು.
ಏನಕ್ಕೆ ಎತ್ಕೊಳ್ಳಲ್ಲ ಅಂತಾನೆ ಎತ್ಕೊಂತೀನಿ ಅಂತಾನೆ. ನಮಸ್ತೆ. 5 ತಿಂಗಳಾದ್ಮೇಲೆ ನೋಡ್ತಾ ಇದ್ದೀನಿ. ಎಲ್ಲ ಈಗ ಸ್ನಾನ ಮಾಡಿಕೊಂಡು ಬೇಗ ಬರ್ತೀನಿ. ಜುಟ್ಟು ಹಾಂ ಇಲ್ಲ, ಎಡೆಗೆಲ್ಲ ರೆಡಿ ಆಗಿದೆ. ನಮ್ಮ ದೊಡ್ಡಮ್ಮ ಫುಲ್ ರೆಡಿ ಮಾಡಿ ಇಟ್ಟಿದ್ದಾರೆ. ಶಿಲ್ಪ, ಪೂಜಾ, ಪುಟ್ಟುಗೆ ವೆಯ್ಟಿಂಗು. ಅವರು ಆನ್ ದಿ ವೇ ಇದ್ದಾರೆ. ಪೂಜೆನೂ ಆಯಿತು. ಅವಳು ರಾತ್ರಿ 1 ಗಂಟೆಗೆ ಬಂದಿರಂತೆ. ಅಕ್ಕ ಯಾರು ಖುಷಿನ ಪರ್ರಿನ ಏನು ಅಂದಿದ ತಕ್ಷಣ ಅಂತ ಎದ್ದು ಒಂದೇ ಅವರ್ ಮಲಗಿದ್ದವನು. ಅಲ್ಲಂತ ಸೌಂಡ್ ಬರ್ತಿದೆ ಗೊತ್ತಾ ಮೇಲ್ಗಡೆ ಇದರಲ್ಲಿ, ಆದ್ರೂ ಎದ್ದಿಲ್ಲ ಅವನು. ಅಷ್ಟು ನಿದ್ರೆ ಬಂದಾಯ್ತು. ಆಯ್ತಾ ಆಶಾ? ನೆನ್ನೆ ಡ್ರೆಸ್ ಯಾರೂ ಹಾಕೊಂಡಿಲ್ವಲ್ಲ? ಅಕ್ಕ ಹಾಕೊಂಡಿದ್ಯಾ? ಯಾವುದು? ಹಾಂ, ಎಲ್ಲ ರೆಡಿನಾ? ವಾವ್, ಡ್ರೆಸ್ ಚೆನ್ನಾಗಿದೆ ಅಕ್ಕ. ಎಲ್ಲಿ ತೊಗೊಂಡಿದ್ದು? ನಾನು ತೆಗ್ದೆ ಹಾಕೊಳ್ಳೋಣ ಅಂತ. ಆಮೇಲೆ ಹಾಂ, ಚೆನ್ನಿ ಅಜ್ಜಿ ಓಲೆ ಬಿಡಿಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಇಷ್ಟೇ ರೂಮಲ್ಲಿ ಬಿದ್ದು 4-5 ಜನ ಹುಡುಕ್ತಿದ್ದೀವಿ, ಸಿಕ್ತಿಲ್ಲ ಅಂದರೆ 5 ಜನ ಎಲ್ಲರೂ ಹುಡುಕ್ತಿದ್ದೀವಿ, ಚಿಕ್ಕ ರೂಮಲ್ಲಿ ಸಿಕ್ತಿಲ್ವಲ್ಲ ಅಂತ. ಸೊ ಫ್ರೆಂಡ್ಸ್, ಹಬ್ಬಕ್ಕೆ ಎಡೆ ಇಡುವಾಗ ನಮ್ಮ ಚೆನ್ನಿ ಅಜ್ಜಿ ಏನು ಮಾಡಿದ್ದಾರೆ, ಅವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದು ಅವರು ಅತ್ತೆ ಅಂದರೆ ಅಮ್ಮನ ಅತ್ತೆ, ನಮ್ಮ ತಾತನ ಅಮ್ಮ, ಅವ್ರದ್ದು ಎಡೆ ಇಡ್ತೀವಲ್ಲ, ಅವರಿಗೆ ಇವರು ಓಲೆ ಎಲ್ಲ ಇಡ್ತಾರೆ, ಇವ್ರದ್ದೇ ಹಾಕ್ಕೊಂಡಿರೋದು. ಅದನ್ನು ಬಿಚ್ಕೊಡೋ ಟೈಮಲ್ಲಿ ಏನು ಮಾಡಿದ್ದಾರೆ, ತಿರುಪನ್ನ ಹಂಗೆ ಸೀರೆ ದಾರದಲ್ಲಿ ಎಂಬ್ರಾಯ್ಡರಿ ಸೀರೆ ಹಾಕ್ಕೊಂಡಿದ್ದಾರೆ, ಆ ದಾರದಲ್ಲಿ ಅದು ಇದಾಗ್ಬಿಟ್ಟಿದೆ. ಸೊ ಎಲ್ಲರೂ ಮನೆಯೆಲ್ಲ ಫುಲ್ಲು ಹುಡುಕಿ ಏನೇ ಮಾಡಿದ್ರೂ ಸಿಗ್ತಿಲ್ಲ, ಇದೇನಿದು ಇಷ್ಟು ಜನ ಹುಡುಕಿದ್ರು ಸಿಗ್ತಿಲ್ಲಲ್ಲ ಅಂದ್ಬಿಟ್ಟು ಆಮೇಲೆ ಲಾಸ್ಟಿಗೆ ಪುಟ್ಟಪ್ಪ ಹೇಳ್ತಾನೆ ಇದ್ರು, ಬಟ್ಟೆ ಒಳಗೆ ಸೇರ್ಕೊಂಡಿದ್ಯಾ ಅಂತ. ಬಟ್ಟೆ ಹಿಂಗೆ ತೆಗೆದ್ರೂ ಸಿಗ್ತಿರ್ಲಿಲ್ಲ. ಲಾಸ್ಟಿಗೆ ಸುಮ್ಮನೆ ಹಿಂಗೆ ಸೆರಗೊಮ್ಮೆ ಹಿಂಗೆ ಹಾಕೊಂಡಾಗ ಟಣ್ ಅಂತ ಬಿತ್ತು. ಸೊ ಒಂದು 1/4 ಗಂಟೆ ಬರೀ ಇದರಲ್ಲೇ ಟೆನ್ಷನ್ ಆಗಿಬಿಟ್ಟಿತ್ತು ಎಲ್ಲರಿಗೂ, ಎಲ್ಲೋಯ್ತು ಓಲೆ ಅಂತ ಅಂದ್ಬಿಟ್ಟು. ಸೊ ಇದೊಂದು ಇನ್ಸಿಡೆಂಟ್ ಆಯಿತು ಹಬ್ಬದಲ್ಲಿ. ನಮ್ಮ ಬಾವ 7 ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ದಾರೆ, ಅದಕ್ಕೆ ಹೋಗೋಕ್ಕಾಗಲ್ಲ. ಎಡೆನೇ ಇನ್ನೂ ಆಗಿಲ್ಲ. ನಾ ಮುಂದಾಗ ಬೇಗ ಮಾಡೋಂಥರ ಬಂದ್ಬಿಟ್ಟು ಏನು ಮಾಡ್ತಾ ಇದೀಯಾ? ಏನು ಮಾಡ್ತಿದೀಯ? ಬ್ಲ್ಯಾಕ್ ಗಂಡ ಹೆಂಡತಿ ಮ್ಯಾಚಿಂಗು ಹಬ್ಬದಲ್ಲೂ. ನೀನು ಸರಿಯಾಗಿ ಪ್ಯಾಂಟ್ ಎತ್ಕೊಳ್ಳಿಲ್ಲ, ಅದಕ್ಕೆ ಹಬ್ಬಗಳಲ್ಲಿ ಎಲ್ಲರೂ ಸೇರೋದೇ ಖುಷಿ. ಇವೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡಿದ್ವಿ. ಚಾರು ಎಷ್ಟು ದೊಡ್ಡ ಹುಡುಗಿ ಆದ್ರೆ ನೋಡ್ತಿದ್ದಂಗೆ ದೊಡ್ಡೋಳಾಗ್ಬಿಟ್ಲು. ಹೇಮಾಂಶ್ ಅಲ್ಲಿ ಬ್ಯುಸಿ ಇದಾರಲ್ಲ, ಬ್ಯುಸಿ ಎಲ್ಲ.
ಅಲ್ಲಪ್ಪ ಹಳ್ಳಿಲ್ವ ಇವನು ನೀವಿದ್ರಾ ಎಲ್ಲಿಗೆ ಹೋಗ್ಬೇಕು ಶ್ಯಾಮ ಅಂಬ ನೋಡಕ್ಕೇನೋ ಅವ್ರಿನ್ನೂ ಬಂದಿಲ್ಲ ಈಗ ಎದ್ದಿದ್ದಾನೆ ಕಣೋ ಬಂದ್ರೆ ಇದೊಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ ಎಲ್ಲರಿಗೂ ಕೊಡ್ತೀನಿ ನಿನಗೊಂದು ಚಾಕಿ ಯಾವುದು ಒಬ್ಬ ಅಂತ ತಿನ್ನಲ್ಲ ನೋಡು ಚಾಕ್ಲೇಟ್ ಬೇಡ ಅನ್ನೋ ಏಕೈಕ ಹುಡುಗ ನನ್ನ ಮಗ ಅವ್ರ ಅಮ್ಮಂಗೆ ಕೊಡೋ ಅವ್ರ ಅಮ್ಮಂಗೆ ಕೊಡೋ ತಿನ್ನಿಸ್ತಾಳೆ ಅವನಿಗೆ ಕೊಡುತ್ತಾಳೆ ಅವನು ತಿನ್ನಲ್ಲ ಅಮ್ಮಂಗೆ ಕೊಡ್ತಾನೆ ಕೊಡು ಶ್ಯಾಮ ನನಗೆ ಈಗ ಎದ್ದೈತೆ ಅದ್ರ ರುಚಿ ಗೊತ್ತಾಗಿದ್ರೆ ಕೊಡ್ತಿರ್ಲಿಲ್ಲ ಅದಕ್ಕಿನ್ನು ಏನು ಇಲ್ಲ ಎಲ್ಲ ಅಮ್ಮಂಗೆ ಯಾರು ಎತ್ಕೊಂಡ್ಬಿಟ್ಟಾರಲ್ಲ ಮಗನ ಆಗೋಲ್ಲೇ ಅಲ್ಲಿ ಇಟ್ಟಿದ್ದು ತಿನ್ನಲ್ಲ ಅದು ಅಷ್ಟಾಕ್ಬಿಟ್ಟಿಯ ಅದರಲ್ಲಿ ಚೂರು ಹೋಗಿತ್ತಂತಡಿ ರುಚಿ ಗೊತ್ತಾಗ್ತಿದೆ ಅಲ್ಲೋಗನಬ್ಬ ಇಡೆಗೆಲ್ಲ ರೆಡಿ ಆಗ್ತಾ ಇದೆ ಅಕ್ಕ ಹೋಗಿ ಬರೆಸ್ಕೊಂಡು ಮಾಡ್ತಿದ್ದಾಳೆ ಎಲ್ಲ ಆಗಿ ಲಾಸ್ಟ್ ಹಪ್ಪಳ ಅದೇನು ಇವರು ವಸಂತಕ್ಕ ಅವರೆಲ್ಲ ಕೆಲಸ ಮಾಡಲಿಲ್ಲ ಅಂದರೆ ಅದು ಮುಗಿಯೋದೇ ಇಲ್ಲ ಇನ್ನೂ ಪೆಂಡಿಂಗಲ್ಲೇ ಇರುತ್ತೆ ಅದೇ ಹೌದಾ ಹಂಗಾರೆ ನಿಂದೆ ಇದರಲ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರೋದು ಸಪ್ಪೆ ಉಪ್ಪು ಎಲ್ಲ ನೀವು ಹೇಳ್ಬೇಕು ಉಪ್ಪು ಖಾರ ಎಲ್ಲ ಅವಳು ಹೇಳ್ಬೇಕು ಖಾರ ಎಲ್ಲ ಅವಳು ಹೇಳ್ಬೇಕು ಉಪ್ಪು ಸಪ್ಪೆ ನಮ್ದು ಇಷ್ಟು ಚೆನ್ನಾಯ್ತು ನೋಡ್ರಿ ಎಲ್ಲಿ ಇಲ್ಲೇ ಮಾಡಿದ್ದಾ ಅಪ್ಪ ನಮ್ಮ ಮಾಮಿ ಮಾಡು ನಮಸ್ಕಾರ ಮಾಡು ತಾತಂಗೆ ನಮಸ್ಕಾರ ಮಾಡು ನಮಸ್ಕಾರ ನಮಸ್ತೆ ಮಾಮಿ ಮಾಡು ತಾತಂಗೆ ಮಾಮಿ ಮಾಡು ಮಾಮಿ ಮಾಮಿ ಮಾಡು ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಆ್ಯಂಡ್ ಇನ್ನೊಂದು ಯಾರಿಗೆ ಎಷ್ಟು ಖುಷಿ ಆಯ್ತೇನೋ ಗೊತ್ತಿಲ್ಲ ನನಗೆ ಮಾತ್ರ ಎಲ್ಲರೂ ಸೇರೋರು ತುಂಬ ಖುಷಿ ಆಯಿತು ಈ ಥರ ಹಬ್ಬಕ್ಕೆ ಎಲ್ಲರೂ ಸೇರಿದಲೇ ಒಂದು 2 ವರ್ಷ 3 ವರ್ಷನೇ ಆಗಿತ್ತು ಯಾಕಂದರೆ ನಾನು ವರ್ಕ್ ಮಾಡುತ್ತಿರುವಾಗ ನನಗೆ ಬರೋಕ್ಕಾಗ್ತಿರ್ಲಿಲ್ಲ ಇಲ್ಲೊಬ್ಬರು ಬಂದರೆ ಅವ್ರು ಬರ್ತಿರ್ಲಿಲ್ಲ ಇನ್ನು ಮದುವೆ ಆದಮೇಲೂ ಅಷ್ಟೇ ಪ್ರೆಗ್ನೆಂಟು ಅದು ಇದು ಅಂತ ಆಗ್ತಾ ಇರಲಿಲ್ಲ ಈ ಸರಿ ಏನಂತ ಗೊತ್ತಿಲ್ಲ ಎಲ್ಲರೂ ಸೇರಿದ್ವಿ ಯಾರೂ ಮಿಸ್ ಇರಲಿಲ್ಲ ಕೆಲವೊಂದು ಸರಿ ನಮ್ಮ ಚಂದು ಅಣ್ಣ ಅವನು ಬರೋಕ್ಕಾಗ್ತಿರ್ಲಿಲ್ಲ ಅಕ್ಕ ಬರೋಕ್ಕಾಗ್ತಿರ್ಲಿಲ್ಲ ಇಲ್ಲಾಂದರೆ ಈ ಕಡೆ ಪೂಜಾ ಶಿಲ್ಪ ಪುಟ್ಟು ಅವ್ರು ಬರೋಕ್ಕಾಗ್ತಿರ್ಲಿಲ್ಲ ಇಲ್ಲ ಆಶಾ ಆಗ್ತಿರ್ಲಿಲ್ಲ ಹಿಂಗೆ ಯಾರಾದರೂ ಮಿಸ್ ಆಗ್ತಿದ್ರು ಬಟ್ ಈ ಸರಿ ಎಲ್ಲರೂ ರಿಷಿ ಭುವಿ ಪ್ರತಿಯೊಬ್ಬರು ಅಷ್ಟೇ ರಿಷಿ ಭುವಿ ಸ್ವಲ್ಪ ಲೇಟಾಗಿ ಬಂದರು ಬಟ್ ಎಲ್ಲ ಸೇರಿದ್ವಿ ಫ್ರೆಂಡ್ಸ್ ನಿಜವಾಗ್ಲೂ ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಗೊತ್ತು ಇದನ್ನೇ ಅಲ್ವಾ ನಾವು ಇಷ್ಟು ದಿನ ಮಿಸ್ ಮಾಡ್ಕೊತಾಗಿದ್ದು ಇದೇ ಅಲ್ವಾ ಕೂಡು ಕುಟುಂಬ ಅಂತ ಅನಿಸ್ತು ಸೊ ಎಲ್ಲರ ಮನೇಲಿ ಈ ಥರನೇ ಒಂದೊಂದು ಹಬ್ಬ ಮಾಡಿಕೊಂಡು ಎಲ್ಲರೂ ಸೇರಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ನಮ್ಮದ್ರಲ್ಲಿ ಇವಾಗ ಯಾರ ಮನೆಯಲ್ಲಿ ತೀರೋಗಿರ್ತಾರೆ ಅವ್ರು ಎಡೆ ಇಡಲೇಬೇಕು ಸೊ ಅಜ್ಜಿ ಇರೋ ತನಕ ಎಲ್ಲರೂ ಮಾಡೋಂಗಿಲ್ಲ ಅಜ್ಜಿ ಇಲ್ದಿದ್ದ ಕಾಲದಲ್ಲಿ ನಾವು ನಮ್ಮ ಮನೆಯಲ್ಲೂ ಎಡೆ ಇಡಬೇಕು ಸೊ ನೋಡೋಣ ಆವಾಗ ಏನಾಗುತ್ತೆ ಅಂತ ಬಟ್
ಇವಾಗ ಏನು ಎಂಜಾಯ್ ಮಾಡ್ತೀವಿ ಅದು ಮತ್ತೆ ನಮಗೆ ಮುಂದಿನ ಸರಿ ಅಂದರೆ ಸಿಗಲ್ಲ. ಯಾಕಂದರೆ ನಾವು ಲಾಕ್ಡೌನ್ ಟೈಮಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ. ಆ ಟೈಮಲ್ಲಿ ಎಲ್ಲರೂ ಇದ್ದರು, ದೊಡ್ಡಪ್ಪಂದಿರು ಅತ್ತೆದಿರು ಎಲ್ಲರೂ ಇದ್ದರು. ಸೊ ಅವಾಗೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ. ಇವಾಗ ಅಕ್ಕನ ವ್ಲಾಗಲ್ಲಿ ನೋಡ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಆ ಥರ ಮತ್ತೆ ನಾವು ಎಲ್ಲೂ ಸೇರೂ ಇಲ್ಲ, ಎಂಜಾಯೂ ಮಾಡಿರಲಿಲ್ಲ. ಬಟ್ ಈ ಸರಿ ಹಬ್ಬಕ್ಕೆ ಸೇರಿದ್ರಿಂದ ತುಂಬ ಖುಷಿ ಆಯಿತು ನನಗೆ. ಒಂಥರ ನನ್ನ ಓಲ್ಡ್ ಡೇಸ್ಗಳೆಲ್ಲ ನೆನಪಿಗೆ ಬರ್ತಾ ಇತ್ತು ನನಗೆ. ಅಡ್ಬೇಡು ಅಲ್ಲಿ ಇಲ್ಲಿ ಬಿಸಿ ಇದೆ ಕರ್ಪೂರದ್ದು, ಹುಷಾರು. ಅದು ತಟ್ಟೆ ಮುಟ್ಟನು ಹುಷಾರು, ಅದು ಬಿಸಿ. ಪೂಜೆ ಮಾಡ್ತೀಯಾ? ಎಲ್ಲಿ ಹಿಡ್ಕ ಇದನ್ನು. ಹಿಡ್ಕ ಪೂಜೆ ಮಾಡೋದು ಹಿಡ್ಕ. ಕಾತು ಕೊಡೋದು. ಕಾತು ಕೊಡಿ. ಬಾ ಬನ್ನಿ ಹೋಗೋಣ ಬಾ. ಅರ್ಧ ಹೋಗುತ್ತೀಗ. ಏ ಅರ್ಧೋಗಾಯ್ತು ಕಣ್ರೆ. ಅವಳಲ್ಲಿ ನೋಡಿ ಬಿದ್ದೋದ್ಲು. ಪಾಪಗಿಟ್ರಾ ಬಬ್ಲಿ? ಏಯ್ ಮತ್ತೆ ಅವನಿಗೆ ತಿರ್ಸ್ಬಿಟ್ಟು ಇಲ್ಲೇ ತಡಿ. ಎಲ್ಲಿದ್ದಾಳೆ? ಯಾವ್ದಾದ್ರೂ ಒಂದು ಫಂಕ್ಷನ್ ಅಲ್ಲಿ ಸಿಗ್ತಾರಾ ಅವಾಗ? ಇವಳಿಗೆ ಏನ್ ಬಂದೈತೆ? ನೋಡಿ ಫ್ರೆಂಡ್ಸ್, ಅದು ಜೋಕಾಲಿ ಕಟ್ಟಿರೋದು ಮಕ್ಕಳಿಗೆ ಅಂತ ಅಂದ್ಬಿಟ್ಟು, ಬಟ್ ಎಲ್ಲ ಇವ್ರುಗಳೇ ಆಡಿ ಫೈನಲಿ ಅದು ಅರ್ಧೋಗಿದೆ. ಅವತ್ತು ಅರ್ಧೋಗ್ಲಿಲ್ಲ. ಲಾಸ್ಟ್ ಡೇ ಭುವನ್ ಬಂದು ಕುತ್ತಿ ಸೀರೆಗತ್ತೆ ಮುಗಿಸ್ತದಿ, ಎಂಡಾಯಿತು ಅದು. ಸೊ ಹೀಗೆ ಎಲ್ಲರೂ ಪೂಜೆ ಮಾಡ್ಕೊಂಡ್ವಿ. ಇನ್ನು ಅಲ್ಲಿ ದೊಡ್ಡಪ್ಪನ ಮನೆಯಲ್ಲೂ ಅಷ್ಟೇ ಎಡೆ ಆಗ್ತಿತ್ತು. ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋದು. ಇಲ್ಲಿ ಫಸ್ಟು ಈ ಮನೆಯಲ್ಲಿ ತಾತಾಗೆ ಅವ್ರಿಗೆಲ್ಲ ಪೂಜೆ ಆಗಿದ ತಕ್ಷಣವೇ ಅಲ್ಲಿ ದೊಡ್ಡಪ್ಪ ಅವರಿಗೆ ಪೂಜೆ ಮಾಡ್ತಾರೆ. ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಡೋರ್ ಲಾಕ್ ಮಾಡ್ತೀವಿ ಫಸ್ಟು. ಆಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ಮತ್ತೆ ಕಾಲು ತೊಳ್ಕೊಂಡು ಒಳಗಡೆ ಹೋಗೋದು. ಸೊ ಅಷ್ಟರಲ್ಲಿ ನಾವು ಈ ಕಡೆ ದೊಡ್ಡಪ್ಪಂಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಸೊ ಅವಾಗ ತಾನೇ ಪೂಜಾ, ಶಿಲ್ಪ, ಪುಟ್ಟು, ನಮ್ಮ ಪುಟಾಣಿ, ದಿವಿಷಾ, ನೇಹಾನ್ ಎಲ್ಲರೂ ಬಂದಿದ್ದರು. ಇಷ್ಟು ದಿನ ಬರೀ ವಿಡಿಯೋ ಕಾಲಲ್ಲಿ ಅಷ್ಟೇ ಪಾಪನ್ನ ನೋಡ್ತಾ ಇದ್ದಿದ್ದು ನಾನು, ಶಿಲ್ಪ ಪಾಪನ್ನ. ಬಂತಿದ್ದಂಗೆನೆ ಅವನು ಕಲರ್ ಡಿಮ್ ಆಗೋನೆ ನೀರಿಗೆ. ಮದ್ವೆ ಆದ್ರೆ ಫಸ್ಟ್ ನಾನು ಫ್ರಿಜ್ ಕೊಡಿಸ್ತೀನಿ ಅಂದಿದ್ದೆ. ಇನ್ನೇನಂದ್ರೆ ಫ್ರಿಜ್ ಬೇಡ, ನಾನೇ ಮದುವೆ ಓಡ್ಸ್ಕೊಂಡ್ ಬರ್ತೀನಿ, ಗಾಡಿ ಕೊಡು ಅಂತ. ಗಾಡಿ ಕೊಟ್ಟು ನಾನು ಮದುವೆ ಮಾಡಿಸ್ತೀನಿ. ಇವ್ರು ಪಾರ್ಟಿ ಅಂತೆ, ಇವ್ರದ್ದು ಮೇಕಪ್ ಕಿಟ್ ಅಂತೆ, ಜೈಶ್ರೀದು ಫ್ರಿಜ್ ಅಂತೆ. ನಿಮ್ ಕಡೆಯಿಂದ ಏನ್ ಹೇಳು?
ನನ್ನ ಕಡೆಯಿಂದ ಒಳ್ಳೆ ಬ್ಲೆಸ್ಸಿಂಗ್ಸು. ರಕ್ಷಿತ್ ಕಡೆಯಿಂದ ಮದುವೆ ಹಾಂ, ನಿಮ್ ಕಡೆಯಿಂದ ಏನು ಬೇಗ ಬೇಗ ಅದು ಈಗಲೇ ಹೇಳೋಕ್ಕಾಗಲ್ಲ. ಹೇಳ್ಬೇಕು. ಫುಲ್ಲು ಡ್ರೆಸ್ಗಳೆಲ್ಲ ಕೊಡಿಸ್ತೀನಿ. ನಿಮ್ದೆ ಇಬ್ರಿಗೂ. ಹಾಂ, ಇಬ್ಬರಿಗೂ. ದೊಡ್ಡಪ್ಪನ ಕಡೆಯಿಂದ ಒಂದು ಕಾರ್ ಕೊಡಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಅದರಲ್ಲೇ ಅಯ್ಯೋ ಹಾಂ, ಇದು ಇರಬೇಕಲ್ಲ. ಹೋಯ್ತು 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 ಬ್ಯಾಗಿ ಹೋಯ್ತು ಅದೆಲ್ಲ ಬಿಟ್ಟು ಗಿಫ್ಟ್ ಹೇಳ್ಬೇಕು ಆಮೇಲೆ ಅದು ಗಿಫ್ಟಿನ ಬಗ್ಗೆ ಮಾತಾಡ್ತಾರೆ. ಬಬ್ಲು ಬಬ್ಲು ಹಾಯ್ ಕಂದ, ಹಾಯ್ ಕಂದ, ಅಲ್ಲ ಈ ಕ್ಷಣದಿಂದ ಸ್ಟಾರ್ಟ್ ಪ್ರಾರಂಭ, ಈ ಕ್ಷಣದಿಂದ ಪ್ರಾರಂಭ. ಸರಿ ಮಾತನಾಡುವಂತಹ ಮಗು. ಮೈಸೂರಲ್ಲಿ ಏನ್ ಮಾಡ್ತಿದೀಯ ನೀನು? ಮೈಸೂರಿನ ನೀನು ಮಹಾರಾಣಿ ಅನ್ಬೇಕಾಗಿಲ್ಲ, ಅಕ್ಕ ಅಂದ್ರೂ ಸಾಕು. ವಾಹನಕ್ಕೆ ಚಾಲಕನಾಗಿದ್ದೆ. ಯಾವುದು 4 ಚಕ್ರ ಬಸ್ ಬರುತ್ತೆ, ಕಾರ್ ಬರುತ್ತೆ, ಆಮೇಲೆ ಏನೇನ್ ಬರುತ್ತೆ ಹೇಳ್ಬಿಟ್ರೆ ಎತ್ತಿನ ಗಾಡಿ ಇದೆ. ಕಾರ್ ಇಂಗ್ಲಿಷ್ ಆಗ್ಲಿಲ್ವಾ? ಕಾರ್ ಇಂಗ್ಲಿಷ್ ನಾವು ಬಳಸ್ತೀವಿ, ನೀವು ಬಳಸಂಗಿಲ್ಲ ಅಂದಿದ್ದು ಮೋಟರು. ಸೊ ಊಟ ಎಲ್ಲ ಆದಮೇಲೆ ಹಾಗೆ ಎಲ್ಲರೂ ಮುಂದೆ ವರಂಡ ಅಂತೀವಿ ನಾವು, ಜಗ್ಲಿ ಅಂತಾರೆ, ವರಂಡ ಅಂತಾರೆ. ಸೊ ಹೀಗೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ವಿ. ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಫನ್ ಮಾಡಿಕೊಂಡು ಜೋಕ್ಸ್ ಹೇಳ್ಕೊಂಡು ಹೀಗೆ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲರಿಗಿಂತ ನಿಮಗೆ ಅಜ್ಜಿದು ಖುಷಿ ನೋಡಬೇಕು. ನಿಮಗೆ ಅವ್ರ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ. ನಾವಿಷ್ಟು ಜನ ಏನಿದ್ದೀವಿ ಎಲ್ಲರೂ ಮೊಮ್ಮಕ್ಕಳು ಈ ಥರ ಕೂತ್ಕೊಂಡು ಹರಟೆ ಹೊಡ್ಕೊಂಡು, ಅವರಿಗೂ ಎಷ್ಟು ದಿನ ಆಗಿತ್ತು ಅಲ್ವಾ. ಸೊ ಅಮ್ಮಂಗಂತೂ ಖುಷಿನೋ ಖುಷಿ. ರೀಟೇಕ್ ಅಮ್ಮ, ಇನ್ನು 6 ತಿಂಗಳು ಬರಲ್ಲ ಅವಳು, ಇನ್ನು 6 ತಿಂಗಳು ಸಿಗಲ್ಲ. ಅಲ್ಲಿ ನೋಡಿ ತಪ್ಕಂತ ಐತೆ. ಬೀಳಲ್ವಾ? ಅಯ್ಯೋ ಅದು ಪಾಪ ನೋಡು, ಅದೇ ಜಾಸ್ತಿ ಫೀಲ್ ಆಗ್ತಿದೆ. ಆ ಹಬ್ಬದ ದಿನ ಹೋಗ್ಬೇಕು ಅಂದ್ರೆ ಅಮ್ಮ ಅಳ್ಬೇಕಿತ್ತಲ್ಲ ಇವಾಗ. ಹಾಲುಂಡ ಅದ್ ನನ್ ಸಾಂಗ್ ಕಣೆ ಅಕ್ಕ. ಹಾಲುಂಡ ಯಾರು ತನಕ ಬಂದು ಅವ್ರ ಹತ್ರ ಇನ್ನು ನಾನು ಹೇಳಿಲ್ವಾ, ಆಶಾ ನಮಗಿನ್ನ ಒಂದು 7 ಮಂತ್ಸು ಸಿಗಲ್ಲ ಅಂತಂದ್ಬಿಟ್ಟು. ಸೊ ಇವಾಗ 6 ಅಂತಿದ್ದಾರೆ, ಬಟ್ ಅದು ಜಾಸ್ತಿ ಆಗ್ಬೋದು, 8 ಆಗ್ಬೋದು, 9 ಆಗ್ಬೋದು. ಇವಾಗ ಅವಳು ಬೆಂಗಳೂರಿಗೆ ಹೊರಟ್ಲು, ಹಬ್ಬದ ದಿನವೇ ಸಂಜೆ ಬೆಂಗಳೂರಿಗೆ ಹೊರಟ್ಲು. ಆಮೇಲೆ ನೆಕ್ಸ್ಟ್ ಡೇ ಬಾವಂಗೊಂದು ಎಕ್ಸಾಮ್ ಇತ್ತಂತೆ, ಅದನ್ನು ಮುಗಿಸ್ಕೊಂಡು ಮತ್ತು ಅವಳು 29th ಅಂದರೆ ನಿನ್ನೆ ಅವಳು ಆ್ಯಕ್ಚುಲಿ ಹೊರಟ್ಲು, ನಾಗಾಲ್ಯಾಂಡ್ಗೆ ಹೊರಟ್ಲು. ಏನೋ ಒಂಥರ ಮದುವೆ ಮಾಡಿ ಕಳಿಸ್ಕೊಟ್ಟಾಗ ಆಗುತ್ತಲ್ಲ ಆ ಥರ ನನಗೊಂಥರ ಒಳಗೆ ಫೀಲ್ ಆಗ್ತಾಯಿತ್ತು. ಮತ್ತು ಅವಳು ನಮಗೆ ಇನ್ನಷ್ಟು ಲಾಂಗ್ ಗ್ಯಾಪ್ ಸಿಗಲ್ವಲ್ಲ, ಬರೀ ವಿಡಿಯೋ ಕಾಲ್ ಇಲ್ಲ ಫೋನಲ್ಲಿ ಅಷ್ಟೇ ಮಾತಾಡಬೇಕಲ್ಲ, ಮತ್ತು ಇಬ್ಬರೇ 2 ಮಕ್ಕಳನ್ನ ಹೇಗೆ ನಿಭಾಯಿಸ್ತಾಳೆ ಏನು ಅಂತ ಎಲ್ಲ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಬಟ್ ಎಲ್ಲ ಸ್ವಲ್ಪ ಫನ್ ಮಾಡಿನೇ ಅವಳಿಗೆ ಕಾಮಿಡಿ ಥರನೇ ಎಲ್ಲರೂ ಈ ಸರಿ ನೋಡಿ ಇಷ್ಟು ಮನೆ ಇಡೀ ಕುಟುಂಬ
ಅವಳಿಗೆ ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಟ್ಟಿದೆ. ಪಾಪ ಅವಳಿಗೆ ತುಂಬ ಬೇಜಾರಾಗ್ತಿತ್ತು, ಎಲ್ಲರನ್ನೂ ಬಿಟ್ಟೋಗೋಕ್ಕೆ ಆಗ್ತಿಲ್ಲ, ಬೇಜಾರಾಗ್ತಿದೆ ಅಂತಿದ್ದು. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಹೋಗಲೇಬೇಕು. ಸೊ ಆಶನ್ನ ಕಳಿಸ್ಕೊಟ್ವಿ ಎಲ್ಲರೂ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್. ಇನ್ನೂ ಮುಂದೆ ತುಂಬ ಇದೆ ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಯಾರ್ಯಾರು ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊತಿದ್ವಿ, ಎಲ್ಲರನ್ನೂ ಮಿಸ್ ಮಾಡ್ಕೊತಿದ್ರಿ, ಅವರಿಗಂತೂ ಇನ್ನೂ ಇಷ್ಟ ಆಗುತ್ತೆ ಇವತ್ತಿನ ವ್ಲಾಗ್. ಮತ್ತು ಮುಂದಿನ ವ್ಲಾಗಲ್ಲಿ ಇನ್ನಷ್ಟು ಹರಟೆ, ಕಾಮಿಡಿ ಎಲ್ಲದ್ರ ಜೊತೆ ನಾವು ಕಸಿನ್ಸ್ಗಳು ಸಿಗ್ತೀವಿ. ಸೊ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.